ತಮಿಳುನಾಡಿನ ಜಾನಪದ ನೃತ್ಯವನ್ನು ಪ್ರಸ್ತುತಪಡಿಸಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ತಮಿಳುನಾಡಿನ ಸಾಂಪ್ರದಾಯಿಕ ನೃತ್ಯಗಳು ನಿಮಗೆ ಇಷ್ಟ ಆಯ್ತಾ? ಹೌದು ಸರ್, ತುಂಬಾ ಇಷ್ಟವಾಯಿತು. ಈಗ ನಾವು ಮುಂದೆ ಯಾವ ರಾಜ್ಯಕ್ಕೆ ಹೋಗ್ತಾ ಇದ್ದೀವಿ? ಅರುಣಾಚಲ್. ನಾವೀಗ 2014ರಲ್ಲಿ ಉದಯವಾದಂತಹ ತೆಲಂಗಾಣಕ್ಕೆ ಹೋಗ್ತಾ ಇದ್ದೀವಿ. ಮೊದಲು ಆಂಧ್ರ ಪ್ರದೇಶದ ಒಂದು ಭಾಗವಾಗಿದ್ದ ಇದರ ರಾಜಧಾನಿ ಈಗ ಹೈದರಾಬಾದ್. ತೆಲಂಗಾಣದಲ್ಲಿರುವ ಪ್ರಸಿದ್ಧ ಐತಿಹಾಸಿಕ ಸ್ಮಾರಕಗಳು ಅಂದ್ರೆ ಅದು ಚಾರ್ಮಿನಾರ್. ಇದು 4 ಕಂಬಗಳನ್ನು ಹೊಂದಿದೆ. ಇದರಲ್ಲಿ ಪ್ರತಿಧ್ವನಿ ಮಂಟಪವಿದೆ. ಅರುಣಾಚಲ್, ನೀವು ಈ ಒಂದು ಮಂಟಪದಲ್ಲಿ ಒಂದು ಮೂಲೆಯಲ್ಲಿ ಏನೇ ಶಬ್ದ ಮಾಡಿದ್ರೂ ಅದು ಇನ್ನೊಂದು ಮೂಲೆವರೆಗೂ ಸ್ಪಷ್ಟವಾಗಿ ಕೇಳುತ್ತೆ. ಇದು ಕೇವಲ ಒಂದು ಕಟ್ಟಡ ಮಾತ್ರವಲ್ಲ, ಇದು ಕಲೆ, ಇತಿಹಾಸ ಮತ್ತು ತೆಲಂಗಾಣ ಸಂಸ್ಕೃತಿಯ ಸಂಕೇತವಾಗಿದೆ. ಇದನ್ನ 1591ರಲ್ಲಿ ಕುಲಿ ಕುತುಬ್ ಶಾ ಅನ್ನೋರು ನಿರ್ಮಿಸಿರ್ತಾರೆ ಮತ್ತು ಇಲ್ಲಿ ಸಿಗುವ ಬಳೆ ಹಾಗೂ ಮುತ್ತುಗಳು ವಿಶ್ವ ಪ್ರಸಿದ್ಧಿ ಪಡೆದಿವೆ. ಹಾಗಾದ್ರೆ ಸರ್, ಇಲ್ಲಿನ ವಿಶೇಷ ಹಬ್ಬ ಯಾವುದು? ಅರುಣಾಚಲ್ ಇಲ್ಲಿನ ವಿಶೇಷ ಹಬ್ಬ ಅಂತ ಬಂದ್ರೆ ಅದು ಬತುಕಮ್ಮ. ಹೂಗಳಿಂದ ದೇವರನ್ನು ಪೂಜಿಸುವುದು ಸಾಮಾನ್ಯ, ಆದರೆ ಹೂಗಳನ್ನೇ ದೇವರನ್ನಾಗಿಸಿ ಪೂಜಿಸುವುದು ಈ ತೆಲಂಗಾಣದ ಸಂಸ್ಕೃತಿ. ಬತುಕಮ್ಮ ಅನ್ನೋದು ಒಂದು ಹೂವಿನ ಹಬ್ಬ. ಅರುಣಾಚಲ್ ಶಕ್ತಿ ದೇವತೆಯ ಹಬ್ಬವಾದ ದಸರಾದಲ್ಲಿ ಹೂಗಳಲ್ಲಿ ಪಾರ್ವತಿಯನ್ನ ಪೂಜಿಸ್ತಾರೆ. ಬತುಕಮ್ಮ ಅಂದ್ರೆ ಒಂದು ನವಶಕ್ತಿ ದುರ್ಗೆ ಎಂದರ್ಥ. ಅದು ಅವರು ಜೀವಂತವಾಗಿ ಬರ್ತಾಳೆ ಎಂಬ ನಂಬಿಕೆ ಇದೆ. ಹಾಗಾಗಿ ಮಹಿಳೆಯರು ವಿವಿಧವಾದ ಹೂಗಳನ್ನು ಬುಟ್ಟಿಯಲ್ಲಿ ಸಂಗ್ರಹಿಸಿ ಅವುಗಳನ್ನು ಗುಮ್ಮಟಾಕಾರದಲ್ಲಿ ಅಂದವಾಗಿ ಜೋಡಿಸಿ ನವರಾತ್ರಿಯ ಕೊನೆಯ ದಿನ ಬತುಕಮ್ಮನ ಸುತ್ತಲೂ ನಿಂತು ಹಾಡುತ್ತಾ ಈ ನೃತ್ಯವನ್ನು ಮಾಡುತ್ತಾರೆ. ಈಗ ಆ ಒಂದು ನೃತ್ಯನ ನೋಡ್ಕೊಂಡ್ ಬರೋಣ್ವೆ? ಖಂಡಿತ ಸರ್, ನೋಡ್ಕೊಂಡು ಬರೋಣ ಬನ್ನಿ.